ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳ ಬಗ್ಗೆ ಮಾಹಿತಿ ನೋಡೋಣ. ಮೊದಲಿಗೆ ಬರುವಂಥವರು ಕೆ.ಸಿ. ರೆಡ್ಡಿ. ಇವರು ಸ್ವತಂತ್ರದ ನಂತರ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ. ಆಗ ಇದನ್ನು ಮೈಸೂರು ರಾಜ್ಯ ಎನ್ನುತ್ತಿದ್ದರು. ಇವರೊಂದು ಅಧಿಕಾರಾವಧಿ 1947ರಿಂದ 1952ರವರೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಇನ್ನು ಎರಡನೇದಾಗಿ ಕೆಂಗಲ್ ಹನುಮಂತಯ್ಯನವರು. ಇವರು 1952ರಿಂದ 1956ರವರೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದರು. ಮೂರನೆಯದಾಗಿ ಕಡಿದಾಳ್ ಮಂಜಪ್ಪನವರು 1956ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಇವರ ನಂತರ ಎಸ್ ನಿಜಲಿಂಗಪ್ಪನವರು 1956ರಿಂದ 1958ರವರೆಗೆ ಎಸ್ ನಿಜಲಿಂಗಪ್ಪನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಇದರ ನಂತರ ಬಿ.ಡಿ. ಜತ್ತಿ. ಇವರು 1958ರಿಂದ 1962ರವರೆಗೆ ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಅದಾದ ನಂತರ ಬರುವವರು ಎಸ್.ಆರ್. ಕಂಠೀರವರು. 1962ರಲ್ಲಿ ಎಸ್.ಆರ್. ಕಂಠೀರವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದರು. ಇವರ ನಂತರ ಎಸ್ ನಿಜಲಿಂಗಪ್ಪರವರು 1963ರಿಂದ 1968ರವರೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಇದ್ದರು. ಇದಾದ ಮೇಲೆ ವೀರೇಂದ್ರ ಪಾಟೀಲ್ನವರು 1968ರಿಂದ 1971ರವರೆಗೆ ಈ ವೀರೇಂದ್ರ ಪಾಟೀಲ್ನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಇವರಾದ ಮೇಲೆ ಡಿ. ದೇವರಾಜ್ ಅರಸುನವರು 1972ರಿಂದ 1980ರವರೆಗೆ ಡಿ. ದೇವರಾಜ್ ಅರಸ್ನವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು. ಇವರ ಈ ಅಧಿಕಾರ ಅವಧಿಯಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಗಿತ್ತು. ಇವರ ನಂತರ ಆರ್. ಗುಂಡೂರಾವ್ನವರು 1980ರಿಂದ 1983ರವರೆಗೆ ಆರ್. ಗುಂಡೂರಾವ್ನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಇವರ ನಂತರ ರಾಮಕೃಷ್ಣ ಹೆಗಡೆನವರು. ಇವರು 1983ರಿಂದ 1988ರವರೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಇದಾದ ಮೇಲೆ ಎಸ್.ಆರ್. ಬೊಮ್ಮಾಯಿನವರು 1988ರಿಂದ 1989ರವರೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಇವರ ನಂತರ ಬರುವವರು ಎಸ್. ಬಂಗಾರಪ್ಪನವರು. ಇವರು 1990ರಿಂದ 1992ರವರೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದರು. ಇದಾದ ಮೇಲೆ ಬಂದವರು ವೀರಪ್ಪ ಮೊಯ್ಲಿನವರು. ಇವರು 1992ರಿಂದ 1994ರವರೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಇವರ ನಂತರ ಅಧಿಕಾರಕ್ಕೆ ಬಂದವರು ಎಚ್. ಡಿ. ದೇವೇಗೌಡರವರು. ಇವರು 1994ರಿಂದ 1996ರವರೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಇವರ ನಂತರ ಅಧಿಕಾರಕ್ಕೆ ಬಂದವರು ಜೆ. ಎಚ್. ಪಟೇಲ್ನವರು. ಇವರು 1996ರಿಂದ 1999ರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದರು. ಇವರ ಅಧಿಕಾರ ಅವಧಿಯಲ್ಲಿ 7 ನೂತನ ಜಿಲ್ಲೆಗಳನ್ನು ಮಾಡಿದರು. ಇವರ ನಂತರ ಬಂದವರು ಎಸ್. ಎಂ. ಕೃಷ್ಣನವರು. ಇವರು 1999ರಿಂದ 2004ರವರೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದರು. ಇದಾದ ಮೇಲೆ ಬಂದವರು ಧರ್ಮಸಿಂಗ್ನವರು. ಇವರು 2004ರಿಂದ 2006ರವರೆಗೆ ಧರ್ಮಸಿಂಗ್ನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದರು. ಇವರ ನಂತರ ಬಂದವರು ಎಚ್. ಡಿ. ಕುಮಾರಸ್ವಾಮಿನವರು. 2006ರಿಂದ 2007ರವರೆಗೆ ಮತ್ತು ಪುನಃ 2019ರಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ. ಇವರ ನಂತರ ಬಿ. ಎಸ್. ಯಡಿಯೂರಪ್ಪನವರು 2011 ಮತ್ತು 2018ರಲ್ಲಿ ಬಿಜೆಪಿಯಿಂದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ನಂತರ ಬಂದವರು ಡಿ. ವಿ. ಸದಾನಂದ ಗೌಡನವರು. 2011ರಿಂದ 2012ರವರೆಗೆ ಈ ಡಿ. ವಿ. ಸದಾನಂದ ಗೌಡನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಇವರಾದ ಮೇಲೆ ಬಂದವರು ಜಗದೀಶ್ ಶೆಟ್ಟರ್ನವರು. 2012ರಿಂದ 2013ರವರೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ನಂತರ ಬಂದವರು ಸಿದ್ದರಾಮಯ್ಯನವರು. ಇವರು 2013ರಿಂದ 2018ರವರೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇದಾದ ಮೇಲೆ ಬಸವರಾಜ ಬೊಮ್ಮಾಯಿನವರು. ಇವರು 2021ರಿಂದ 2023ರವರೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ನಂತರ ಬಂದವರು ಅಂದರೆ ಪ್ರಸ್ತುತ ಸಿದ್ದರಾಮಯ್ಯನವರು 2023ರಿಂದ ಪ್ರಸ್ತುತದವರೆಗೆ. ಇದಾಗಿದೆ ಕರ್ನಾಟಕದ ಸಿ.ಎಂಗಳ ಪಟ್ಟಿ.
ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮಾತ್ರ ಮರೆಯಬೇಡಿ.